easy, Anvita. Come on, you can do it. Come on, Anvita. Come on. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗಿದ್ದು ಕೋಡಿ ಬೋಟಿಂಗ್ಗೆ. ಕೋಡಿ ಬೋಟಿಂಗ್ನ ನಾನು ಕುಂದಾಪುರದೊಳಾದರೂ ಕೂಡ ಇದೇ ಮೊದಲನೇ ಸರ್ತಿ ಕಂಡದ್ದು. ನಾವು ಡಾಲ್ಫಿನ್ ಕಾಣ್ಕೊಂಬೋ ಖುಷಿಗೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ತಿಂದು ಒಂದು 8-9 ಗಂಟೆ ಹಾಗೆ ಕೋಡಿ ಪಾಯಿಂಟ್ಗೆ ರೀಚ್ ಆದವು. ಕುಂದಾಪುರದಲ್ಲಿ ರಾಘವಣ್ಣನ ಮಿಠಾಯಿ ಬೋರ್ಡ್ ಸಮೇತ ಹತ್ತಿ ಬಿಡ್ತು. 8 ವರ್ಷ ಅದು ನಾನು ಜಾಸ್ತಿ 15 ವರ್ಷದಿಂದ ಅವರು ಬೋಟ್ ನಡೆಸ್ತಾ ಇದ್ದಾರೆ. ಬಿದ್ದೋದ್ರೆ ಯಾರು ಎತ್ಕೊಬರ್ತಾರೆ? ಅದನ್ನ ಮಾಡಕ್ ಬರಲ್ಲ ತಗ. ಆಗಲೇ ಹೇಳ್ದಂಗೆ ನಾವಿವತ್ತು ಬೋಟಿಂಗ್ ಬಂದಿದ್ದು ಡಾಲ್ಫಿನ್ನ ಕಾಂಬೋಕ್ಕೆ. ಬಟ್ 9 ಗಂಟೆ ಆಯ್ದಿದ್ದರಿಂದ ಬಿಸಿಲು ಜಾಸ್ತಿನೇ ಇತ್ತು. ಅದಕ್ಕೆ ಡಾಲ್ಫಿನ್ಗೆ ನಮ್ಮನ್ನು ಕಾಂಬೋ ಖುಷಿ ಇರಲೇ ಇದ್ದಿತ್ತು. ಎಂತ ಅಂದೇಳಿ ಹೇಳಿದ್ರೆ, ನೀವು ಒಂದು ವೇಳೆ ಪ್ಲ್ಯಾನ್ ಮಾಡಿ ಕೋಡಿ ಬೋಟಿಂಗ್ ಬಂದಿದ್ರೆ ಬೆಳಿಗ್ಗೆ ಬೇಗನೆ ಬನ್ನಿ. ಎಂತಕ್ಕಂದ್ರೆ ಅದು 9 ಗಂಟೆ ಒಳಗಷ್ಟೇ ನಿಮಗೆ ಡಾಲ್ಫಿನ್ ಹಾರತ್ತಲ್ಲ, ಅದು ನಿಮಗೆ ಕಾಂಬೋ ಸಿಕ್ಕುತ್ತೆ. 9 ಗಂಟೆ ಮೇಲಾರ ಅವು ಬಿಸ್ಲಿಗೆ ಬರ್ತಿಲ್ಲ ಅಂದ್ರೆ ಈಗ ನೀವು ಕಾಣ್ತಿರ್ಲಕ್ಕ ಈ ವಿಡಿಯೋದಲ್ಲಿ ಸ್ವಲ್ಪ ಅಷ್ಟೇ ನಮಗೆ ಡಾಲ್ಫಿನ್ ಕಾಂಬೋಗೆ ಸಿಕ್ಕದು. ಜಾಸ್ತಿ ಅವು ಹಾರ್ತಾನೂ ಇರಲ್ಲ, ಮೇಲೆ ಬರ್ತಾನೂ ಇರಲ್ಲ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡಿ ಬಪ್ಪುದಿದ್ರೆ ಬೆಳಿಗ್ಗೆ ಬೇಗನೆ ಬನ್ನಿ. ಮತ್ತು ಈ ಬೋಟಿಂಗ್ನ ಕಾಂಟ್ಯಾಕ್ಟ್ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ಟೋಟಲ್ ಎಷ್ಟು ಕಾಸ್ಟ್ ಆಯ್ತು, ಎಷ್ಟು ಜನಿಗೆ ಅಂದಲ್ಲಿ ನಾನು ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ. ಈ ವಿಡಿಯೋನ ನೀವು ಪೂರ್ತಿ ಕಾಣಿ. ಅಲ್ಲಿ ಬಾಯ್ ಓಕೆ. ಇಲ್ಲ ಕೂತ್ಕೊಳ್ಳಿ, ಹೋಗು ಬೇಗ ಹೋಗು. ಇದೆಲ್ಲ ಹೊಳೆ ಇಲ್ಲ, ಇದು ಹಳೆ ಇರಲ್ಲ. ಹೋಗಿದ್ದಕ್ಕೆ ಆ ಕಡೆ ಹೋಗು. ಏನಿಲ್ಲ, ಏನಾಗೋದಿಲ್ಲ, ಲೈಫ್ ಆಗಿದೆ. ಹೋಗು ಹೊರಡಿ ಗುರು. ಕಾಲ ಸಂದೀಪ್ ಕಡೆ, ಕಾಲ ಸಂದೀಪ್ ಕೂಡ ಎರಡು ಅಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಇಲ್ಲೇನು ನೀವು ಕಾದಿದ್ರಿ ಅಲ್ಲ, ಅದ್ರದ್ದು ವಿಡಿಯೋ ಅಷ್ಟೊಂದು ಚಂದ ಬರಲ್ಲ ಅನ್ಕಂಡು, ಬಟ್ ವ್ಯೂ ಮಾತ್ರ ಸಖತ್ತಾಯಿತು. ನೀವು ಒಂದ್ಸಲ ಕೋಡಿ ಬೋಟಿಂಗ್ ಪ್ಲ್ಯಾನ್ ಮಾಡ್ಕೊಂಡು
ಇಲ್ಲಿ ಜಾಸ್ತಿ ಹಸಿರು ತೋರ್ತಿಲ್ಲ, ಬಟ್ ನೀವು ಬೋಟ್ ಮೇಲೆ ಕೂತ್ಕೊಂಡು ಆ ವ್ಯೂವನ್ನ ಕಾಣ್ತಾ ಇದ್ದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆಂದ ಇರ್ತದೆ. ನೀವು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಂದು ಸಲ ಕೋಡಿ ಬೋಟಿಂಗ್ನ ಪ್ಲ್ಯಾನ್ ಮಾಡಿ. ಒಂದು ಹುಡುಗಿ ರೀಲ್ಸ್ ಮಾಡಲು ಆಗಿದ್ದ ಗಂಡ ಜನರಲ್ಲಿ ಆತಂಕ ಓಡಿದ್ದೆ. ಅಲ್ಲಿ ಬಂದು ಸೆಂಟ್ರದಲ್ಲಿ ಕ್ಲಿಕ್ ಮಾಡೋಣ. ಸೆಂಟ್ರ್ ಕ್ಲಿಕ್ ಮಾಡೋಣ. ಮೇಲೆ 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 ಸೆಂಟ್ರ್ ಕ್ಲಿಕ್ ಮಾಡ. ಮತ್ತು ಈ ಒಂದು ಪ್ಲೇಸ್ ನಾನೀಗ ಏನು ತೋರಿಸ್ತಿದ್ದೆ ವೀಡಿಯೋದೆಲ್ಲ ನಿಜವಾಗ್ಲೂ ಸೈಕಿತ್ತು ಮಾತ್ರ. ಇಲ್ಲಿ ನಿಜವಾಗ್ಲೂ ಫೋಟೋಸು ಚೆಂದ ಬಂತು, ವೀಡಿಯೋಸು ಚೆಂದ ಬರ್ತೈತೆ. ಇಲ್ಲಿ ಜಾಸ್ತಿ ಗ್ರೀನ್ರಿ ತೋರ್ತಿಲ್ಲ, ಬಟ್ ನಿಜವಾಗ್ಲೂ ಗ್ರೀನ್ರಿ ಇತ್ತಲ್ಲ. ಮೇ ಬಿ ಮೊಬೈಲ್ ಕ್ಲಾರಿಟಿಗೆ ತೋರ್ತಿಲ್ಲ ಅನ್ಕಂತೆ. ಅದನ್ನು ಬಿಟ್ಟರೆ ಈ ಪ್ಲೇಸ್ ಅಂತೂ ಸಕ್ಕ ಸೈಕಿತ್ತು. ನೀವು ಒಂದು ಸಲ ಕೋಡಿ ಬೋಟಿಂಗ್ನ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ. ನಿನಗೆ ಒಂದನೇ ತಾರಕ್ಕೆದು ಮಾಡು. ನಿನ್ನೆ ಮಳೆ ಬಂದಿತ್ತು, ಇಲ್ಲದ್ರೆ ನೀರು ಸಣ್ಣ ಕಾಣ್ತಿತ್ತು. ನಿಧಾನವೇ ಪ್ರಧಾನ. ಎಷ್ಟು ಚೆನ್ನಾಗಿದೆ ಗೈಸ್ ಇದು. ಮೊಬೈಲಲ್ಲಿ ಚೆಂದ ಬರ್ತಿಲ್ಲ, ಯೂಸ್ ಹಾಕದೆ. ಈ ವ್ಯೂ ಎಲ್ಲ ಕಂಡು ನಾವು ಈ ಒಂದು ಪ್ಲೇಸಲ್ಲಿ ಫೋಟೋಸ್ ಕೂಡ ತಗೊಂಡಿದ್ದು. ಚೆಂದ ಬರುತ್ತೆ ಈ ಒಂದು ಪ್ಲೇಸಲ್ಲಿ ಫೋಟೋಸು ವೀಡಿಯೋಸು ತುಂಬಾ ಚೆಂದ ಬರುತ್ತೆ. ಅಂದಂಗೆ ನಾವು ಬೋಟಿಂಗ್ ಹೋದದ್ದು ಬ್ರಹ್ಮೋಸ್ ಬೋಟಿಂಗ್ ಕುಂದಾಪುರ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವ್ರ ಮೊಬೈಲ್ ನಂಬರನ್ನು ಇಲ್ಲಿ ನಾನು ಹಾಕಿರ್ತೆ. ಈ ಬೋಟಲ್ಲಿ ಸುಮಾರು 10 ಜನ ತನಕನೂ ಹೋಗ್ಲಕ್ಕೆ. ಓವರಾಲ್ ಕಾಸ್ಟ್ 3.5K ಒಳಗೇ ಆಯ್ತು. ಇಲ್ಲಾಂದರೆ ಸ್ವಲ್ಪ ಅವ್ರು ಕಡಿಮೆನೂ ಮಾಡ್ಕೊಂಡ್ರೆ ತುಂಬ ಒಳ್ಳೆಯ ಜನ ಇವರು. ನೀವು ಒಂದು ವೇಳೆ ಕೋಡಿ ಬೋಟಿಂಗ್ನ ಪ್ಲ್ಯಾನ್ ಮಾಡೋದಿದ್ರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಲಕ್ಕೆ. ನಾವು ಕೋಡಿ ಹೋಗಿ ಇವಾಗ ಗಂಗೊಳ್ಳಿ ಒಳ್ಳೆ ಒಳ್ಳೆ ಮೀನು ಸಿಗ್ತದೆ. ಗಾಡಿ ಬೀಗ ಗಂಗೊಳ್ಳಿಗೆ ಹೋದ್ರೆ ಒಳ್ಳೊಳ್ಳೆ ಮೀನು ಸಿಗ್ತದೆ. ತೋರಿಸ್ತೀವಿ. ಬೋಟ್ ರೈಡಿಂಗ್ ಮಾಡಿಗಾಗಲೇ ಗಂಗೊಳ್ಳಿಗೆ ನಾವು ಈಗ ಪ್ರಯಾಣ ಬೆಳೆಸ್ತಿದ್ದೇವೆ. ಅಲ್ಲಿ ಈಗ ಮೀನು ಸಿಗ್ತದೆ ನೋಡ್ಬೇಕು. ಮೀನಿಗೆ ಸಿಕ್ಕಿದ ಮೇಲೆ ನಮ್ಗೆ ಒಂದು ಕಂಫರ್ಟಬಲ್ ಒಂದು ಫೀಲ್ ಆಗುತ್ತೆ. ಬಹಳಷ್ಟು ಒಂದು ಈಗಾಗಲೇ ನಾವು ಬೋಟ್ ಬರ್ತಾ ಇದೆ ಈಗಾಗಲೇ ಅಲ್ಲಿ ಗಂಗೊಳ್ಳಿಯಲ್ಲಿ ಮೀನು ತರಲಿಕ್ಕೆ ನಾವು ಈಗಾಗಲೇ ಗಂಗೊಳ್ಳಿಗೆ ನಾವು ಹೋಗ್ತಾ ಇದ್ದೇವೆ ಈಗಾಗಲೇ. ಎಂತ ಸಣ್ಣ ವಯಸ್ಸಿನಲ್ಲಿ ಇಂದು ದೊಡ್ಡನ್ನು ನೋಡ್ತೀನಿ ಅಂತ ಅನ್ಕೊಂಡಿಲ್ಲ. ನನ್ನ ತಮ್ಮ ಎಷ್ಟು ಚೆನ್ನಾಗಿ ಬರೀ ತಗೋತಿದ್ರಲ್ಲ. ಎಂತ ಮಾತಾಡ ನಿತಿನ್ ಅವ್ರು ಮಾತಾಡ್ತಿದ್ದೆ ಮಾರ. ಅವನು ಮಾತಾಡೋದಿಲ್ಲ. ಇವ್ರು ಒಳ್ಳೆ ಕೊಂಡಿದ್ರು ಮೊನ್ನೆ ಲಾಸ್ಟಿ. ನೀವು ಫಸ್ಟಿಗೆ ಬಂದು ಕುಣಿಕಿತ್ತು ನೀವು, ನಾವೆಲ್ಲ ಕುಣಿತಿರ್ಲಿ ಅಲ್ಲ. ಈಗಾಗಲೇ ಬೋಟ್ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ನಾವು ಗಂಗೊಳ್ಳಿಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಅಲ್ಲಿ ಏನಿದೆ ಗೊತ್ತಿಲ್ಲ, ಮೀನು ಇದ್ರೆ ನಾವು ತಗೊಂಡು ಬರ್ತೀವಿ. ಈಗಾಗಲೇ ಬಂಗಡೆ, ಬೂತಾಯಿ ಮತ್ತು ರಂಗೋಲಿ ಅಂಜಲ್ ಎಲ್ಲ ಥರ ಮೀನು ಕೂಡ ಅಲ್ಲಿ ಸಿಗ್ತವೆ. ಈಗಾಗಲೇ ನಾವು ಊಟ ಹತ್ರ ಹೋಗ್ತಿದ್ದೇವೆ, ಗಂಗೊಳ್ಳಿ ಹತ್ರ ಹೋಗ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ. ಅವ್ರು ಕೂಡ ಈಗಾಗಲೇ ನಮ್ಮೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ.
ಬರ್ತಿದೆ ಗಂಗೊಳ್ಳಿ ಮೀನು. ಆಮೇಲೆ ಕೊಡುವಲ್ಲ ಅವರಿಗೆ. ಗಂಗೊಳ್ಳಿಗೆ ಬಂದ್ವಿ ಗೈಸ್. ವಾಪಸ್ ಹೋಗೋದು ಬೇಡ ಗೈಸ್. ಗಂಗೊಳ್ಳಿಗೆ ಬಂದ್ವಿ ಇವಾಗ. ಅಲ್ಲಿ ಹೋಗಿ ಕಾಣ್ಕಿಗೆ ಎಂತೆಲ್ಲ ಮೀನಿತ್ತಂದು ಇಲ್ಲಿ ನೋಡಿ ದೊಡ್ಡದು ಮಿಂಗ್ಲ. ಇಲ್ಲಿ ಎರಡು ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ, ಏನು ಇಲ್ಲ, ಪ್ಲೇನ್. ನೋಡ್ಬೇಕು ಗೈಸ್. ಇದು ಸಣ್ಣದ ಕಶಿಗಾಣಿ ಮೀನು, ಇದೇನಿದಿಲ್ಲ. ಅಂಗಡಿ ಇದು ಬೆಳ್ಮೀನು ಒಂದ್ ಕಟ್ಟಿ ಮತ್ತೆ ಅಲ್ಲ ಒಂದ್ ಕಟ್ಟಿ ಎಂತ ಹೌದು ಒಣಸಿದ್ರೆ ಹೌದು. ಇದು ಒಂದ್ ಕಟ್ಟಿ. ಇದನ್ನ ಸುಡ್ಕೊಂಡು ತಿಂದ್ರಲ್ಲ ಹತ್ತ ಸಾರು ಮಾಡ್ತಾರ. ಹಾ, ಇದು ಒಣಸಿದಷ್ಟೇ, ಜಸ್ಟ್ ಒಣಸಿದಷ್ಟೇ. ಹೌದು. ಬಂಗಡೆ ಮೀನು. ಗಂಗೊಳ್ಳಿ ಮೀನ್ಪೇಟಿ. ಚಟ್ಲಿ ಚಟ್ಲಿ ಬೇಕಾ, ಫ್ರಾನ್ಸ್ ಬೇಕಾ? ಜಾರಿ ಕೆಜಿ ಕಿತ್ಲ ಕೆಜಿ 150 ಅಂತೆ. ಕೆಜಿ 150. ದೊಡ್ಡದು ದೊಡ್ಡದಿಲ್ಲ ಮೀನ. ಓಡ್ ಬಾಂಗಣ್ಣ ಹಾಕತ್ತ ಇದು ದೊಡ್ಡ ಬಾಂಗಣ್ಣ ದೊಡ್ಡ ಸೈಜ್ ಮಾಡಿ ಓಡ್ಗಲ್ಲ नहीं ಓಡ್ಗಲ್ಲ ತೆಗೆಲ್ಲ ಓಡ್ಗಲ್ಲ ಸೈಜ್ ಗಲ್ಲ अब आता नहीं हमारे पास ಇವತ್ತು ಒಂದು ಬೋಟ್ ನಡೆಸುವ ಎಷ್ಟು ವರ್ಷದ ಅನುಭವ ಇದು? ಹೇಳಿ 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 ಪ್ಲೀಸ್ ಹೇಳಿ ಹೇಳಿ ಎಷ್ಟು ವರ್ಷದಿಂದ ನೀವು ಓಡಿಸ್ತಿದ್ರಿ? ನಾಚಿಕೆದ್ದವರಿಗೆ ನೀವ್ ಹೇಳಿ, ಅವ್ರ ಹತ್ರಕ್ಕೆ ಹೇಳಿ. ಈಗಾಗಲೇ ಶಿವಣ್ಣ ಅವರು ಸ್ನೇಹಿತರು ಕೂಡ ಹೌದು. ಇವರು ಸತತ ಎಷ್ಟು ವರ್ಷ? 30 ವರ್ಷಗಳಿಂದ. ಎಷ್ಟು ವರ್ಷ? ಒಂದು ಸತತ ಒಂದು 15 ವರ್ಷದಿಂದ ಅವರು ಶಿವಣ್ಣ ಅವರು ನಮ್ಮೊಂದಿಗಿದ್ದಾರೆ. ಶಿವಣ್ಣ ಅವರು ಹೇಳ್ತಾರೆ ನೋಡಿ, ಈಗಾಗಲೇ ಶಿವಣ್ಣ ಹೇಳಿರುವಂತದ್ದು ಈಗಾಗಲೇ 8 ವರ್ಷ. ಆದ್ರೂ ನಾನು ಜಾಸ್ತಿ ಹೇಳ್ತೀನಿ, 15 ವರ್ಷದಿಂದ ಅವರು ಬೋಟ್ ನಡೆಸ್ತಾ ಇದ್ದಾರೆ. ಅದು ಬಹಳ ಖುಷಿ ಪಡುವ ವಿಷಯ. ಹೌದು,
ಆದರೆ ಬಿಸಿಲು ಮಳೆಯಲ್ಲಿ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಅಡ್ಡಿಲ್ಲ, ಗ್ರೇಟ್ ಪರ್ಸನ್ ಅವರು. ಶಿವನ್ ಹೇಳಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಲ್ಲ? ಹಾಂ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ, ಶಿವಣ್ಣ ಅಂತ. ಅದು ನಮ್ಮ ನಾವು ಕೋಡಿ ಬೋಟಿಂಗ್ ಜೊತೆಗೆ ಗೊಂಗೊಳ್ಳಿಗೂ ಹೋಗಿ ನಮ್ಗೆ ಬೇಕಪ್ಪುವಂತಹ ಮೀನೆಲ್ಲ ತಗೊಂಡು ಬಂದು ನಿಮ್ಗೊಂದು ಸಜೆಷನ್ ಅಂತ ನಲ್ಲಿ ಹೇಳಿದ್ರೆ, ನೀವು ಒಂದು ವೇಳೆ ಕೋಡಿ ಬೋಟಿಂಗ್ನ ಪ್ಲ್ಯಾನ್ ಮಾಡೋದಿದ್ರೆ ಬೆಳಿಗ್ಗೆ ಬೇಗ ಹೋಯ್ನಿ ಡಾಲ್ಫಿನ್ನು ಕಾಣ್ಲಕ್ಕೆ, ಜೊತೆಗೆ 10 ಜನ ಸಹ ಆ ಬೋಟಲ್ಲಿ ಇರ್ಲಕ್ಕೆ. ಸೊ 3,500 ಖರ್ಚಾಪೋದಿದ್ರೆ ನೀವು 10 ಜನನೂ ಹೋಯ್ನಿ. ಒಬ್ರಿಬ್ಬರು ಹೋದಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. 10 ಜನ ಹೋದಲ್ಲ ಶೇರ್ ಇದ್ದರೆ ಅಥವಾ ಫ್ಯಾಮಿಲಿ ಜೊತೆ ಹೋದಿದ್ರು 10 ಜನ ಇತ್ತಲ್ಲ ಅಂಬೋದಾದರೂ ಇರುತ್ತೆ. ಒಂದು 2-3 ಜನ ಹೋದ್ರೆ 3,500 ಆದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯ್ತು.